ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಶುದ್ಧ ತ್ರಯೋದಶಿ, ಭಾನುವಾರ. ದಿನಾಂಕ 1/3/2026. ವಾರ ಬಂದು ಭಾನುವಾರ, ತಿಥಿ ಬಂದು ತ್ರಯೋದಶಿ, ಸಾಯಂಕಾಲ 6 ಗಂಟೆ 51 ನಿಮಿಷದವರೆಗೆ. ನಕ್ಷತ್ರ ಬಂದು ಪುಷ್ಯ, ಬೆಳಿಗ್ಗೆ 8:25ವರೆಗೆ. ಯೋಗ ಬಂದು ಶೋಭನ, ಕರ್ಣ ಬಂದು ಕೋಲವ. ಇನ್ನು ಸಾಮಾನ್ಯವಾದ ರೀತಿಯಲ್ಲಿ ರಾಹುಕಾಲ ಬಂದು 4:30ರಿಂದ 6, ಗುಳಿಕ ಕಾಲ ಬಂದು 3ರಿಂದ 4:30, ಅರ್ಧ ಪ್ರಹರಿ ಬಂದು 10:30ರಿಂದ 12, ಯಮಗಂಡ ಬಂದು 12ರಿಂದ 1:30. ಇದು ಸಿದ್ಧಾಂತ ರೀತಿಯಲ್ಲಿ. ಅದೇ ರೀತಿಯಲ್ಲಿ ನಮ್ಮ ವಾಕ್ಯ ರೀತಿಯಲ್ಲಿ ಇವಾಗ ಹೇಳಿರ್ತಕ್ಕಂಥದ್ದು. ಇನ್ನು ಸಿದ್ಧಾಂತ ರೀತಿಯಲ್ಲಿ ಇವಾಗ ಹೇಳ್ತೀನಿ. 5 ಗಂಟೆ 3 ನಿಮಿಷದಿಂದ 6 ಗಂಟೆ 33 ನಿಮಿಷದವರೆಗೂ ಸಿದ್ಧಾಂತ ರೀತಿ ರಾಹುಕಾಲ. 3:34ರಿಂದ 5:03ವರೆಗೂ ಸಿದ್ಧಾಂತ ರೀತಿ ಗುಳಿಕಾಲ. 11:06ರಿಂದ 12:35ವರೆಗೂ ಸಿದ್ಧಾಂತ ರೀತಿ ಅರ್ಧ ಪ್ರಹರಿ. 12:35ರಿಂದ 2 ಗಂಟೆ 5 ನಿಮಿಷವರೆಗೂ ಯಮಗಂಡ ಇರತಕ್ಕಂಥದ್ದು. ಅಮೃತ ಗಡಿಗೆಗಳು 10:30ರಿಂದ 12 ಇರತಕ್ಕಂಥದ್ದು. ಪಕ್ಷಾಂತರಚಾರ ಏನಪ್ಪ ಅಂದರೆ, ಈ ದಿನ ಮೀನರಾಶಿಗೆ ಶುಕ್ರನ ಪ್ರವೇಶ. ನೋಡಿ, ಶುಕ್ರನು ಮೀನರಾಶಿಗೆ ಪ್ರವೇಶ ಆದ ತಕ್ಷಣ ಸಪ್ತಮ ಸ್ಥಾನದಲ್ಲಿ ಶುಕ್ರರಿಗಿರ್ತಕ್ಕಂಥವ್ರಿಗೆ ಕಂಕಣ ಬಲ ಬರ್ತಕ್ಕಂಥದ್ದು ಸಾಮಾನ್ಯ ಇರ್ತಕ್ಕಂಥದ್ದು. ಲಗ್ನದಿಂದ ಸಪ್ತಮ ಸ್ಥಾನದಲ್ಲಿ ಜನ್ಮಲಗ್ನ ಯಾರಿರ್ತದೆ, ಅವರ ಜನ್ಮಲಗ್ನ ಸಪ್ತಮ ಸ್ಥಾನಕ್ಕೆ ಈ ದಿನ ಈ ಶುಕ್ರನ ಪ್ರವೇಶ ಮಾಡಿದಾಗ ಅವರಿಗೆ ಕಂಕಣ ಯೋಗ ಬರ್ತಕ್ಕಂಥದ್ದು. ಮತ್ತು ಬಹಳ ವಿಷಯಗಳಲ್ಲಿ ಶುಕ್ರನ ಒಂದು ಪಕ್ಷಾಂತರಚಾರ ಎಲ್ಲ ರಾಶಿಗಳ ಮೇಲೆ ಬಲ ತೋರ್ತದೆ ಮತ್ತು ಫಲವನ್ನು ಕೊಡ್ತದೆ. ಕೆಲವು ಕಡೆ ಉತ್ತಮವಾದ ಅಧಮ ಫಲಗಳನ್ನು ಕೊಡ್ತಕ್ಕಂಥದ್ದು ಸಾಮಾನ್ಯವಾಗಿರ್ತಕ್ಕಂಥದ್ದು. ಇನ್ನು ಅವೆಲ್ಲ ಕ್ಯಾಲ್ಕುಲೇಷನ್ ಹಾಕ್ಕೊಂಡಿಗೆ ನಾನು ರಾಶಿ ಭವಿಷ್ಯ ಹೇಳ್ತೀನಿ. ಮೇಷರಾಶಿಗೆ ಬಂದಾಗ ಉದ್ಯೋಗದಲ್ಲಿ ಪ್ರಗತಿ, ರೈತರಿಗೆ ಅಲ್ಪ ಪ್ರಗತಿ, ಸ್ವಉದ್ಯೋಗಿಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಎಲ್ಲ ವ್ಯವಸಾಯಗಾರರಿಗೆ ಮಿಶ್ರ ಫಲಗಳು. ಇನ್ನು ಈ ಕಾಂಡಿಮೆಂಟ್ಸು, ಬ್ರೆಡ್ ಅಂಗಡಿಗಳು, ಸ್ವೀಟ್ ಪೇಸ್ಟ್ ಆಡಿಸ್ತಕ್ಕಂಥವ್ರುಗಳೇ ಲಾಭದಾಯಕವಾಗಿರ್ತಕ್ಕಂಥ ದಿನ. ಕುಲದೇವತೆಯನ್ನು ಧ್ಯಾನ ಮಾಡಿ. 7 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ಹಳದಿ ಬಣ್ಣ ಅದೃಷ್ಟ ಬಣ್ಣ. ವೃಷಭ ರಾಶಿಗೆ ಬಂದಾಗ ನೆಮ್ಮದಿ, ಮನೆಯಲ್ಲಿ ಸಂತಸ, ಒಳ್ಳೆಯ ಶುಭಕರವಾಗಿರ್ತಕ್ಕಂಥ ವಾತಾವರಣ, ಈ ಹೇರಳವಾಗಿ ವೆಚ್ಚ ಆಗ್ತಕ್ಕಂಥದ್ದು. ಸೊಪ್ಪು ಬೆಳೆಗಾರರಿಗೆ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು. ತರಕಾರಿ ಬೆಳೆಗಾರರಿಗೆ ಶುಭ. ಹೋಟೆಲ್ ನಡೆಸ್ತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ಗುರುಸ್ಮರಣೆ ಮಾಡಿ. 3 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಪ್ರಯತ್ನಕ್ಕೆ ತಕ್ಕ ಫಲಗಳು. ನೀಗಲಿರುವ ಹಣಕಾಸು ಕೊರತೆ, ದೂರದ ಪ್ರಯಾಣ, ಎಲ್ಲ ರೀತಿಯ ಕಾರ್ಮಿಕರಿಗೆ ನೀರಸವಾಗಿರ್ತಕ್ಕಂತಹ ದಿನ. ಎಲ್ಲ ರೀತಿಯ ಕಾರ್ಮಿಕರಿಗೆ ನೀರಸವಾಗಿರ್ತಕ್ಕಂಥ ದಿನ ಈ ದಿನ. ಈ ಕಟ್ಟಡ ಸಲಕರಣೆ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು. ನೀವು ಸಾಯೀಶ್ವರ ಮೇ ಸತ್ಯದೇವಾಗಿದೆ ಮೇ ತನ್ನ ಸರ್ವ ಪ್ರಚೋದಯಾತ್ ಅಂತೇಳಿ ಸತ್ಯಸಾಯಿ ಬಾಬಾ ಅವರನ್ನು ಧ್ಯಾನ ಮಾಡಿ. ನಿಮಗೆಲ್ಲ ಒಳ್ಳೆಯದಾಗ್ತಕ್ಕಂಥದ್ದು. 4 ಅದೃಷ್ಟ ಸಂಖ್ಯೆ, ನೈಋತ್ಯ ಅದೃಷ್ಟ ದಿಕ್ಕು, ಕೇಸರಿ ಬಣ್ಣ ಅದೃಷ್ಟ ಬಣ್ಣ. ಕರ್ಕಾಟಕ ರಾಶಿಗೆ ಬಂದಾಗ ಅಲ್ಲಿಂದ ಉತ್ತಮವಾದ ಲಾಭಕರವಾಗಿರ್ತಕ್ಕಂಥ ದಿನ. ಬಂಧು ಮಿತ್ರರ ಭೇಟಿ, ಆರ್ಥಿಕ ಪ್ರಗತಿ, ವಿದ್ಯಾರ್ಥಿಗಳಿಗೆ ಶುಭ ದಿನ. ಎಣ್ಣೆಕಾಳು ಬೆಳೆಗಾರರಿಗೆ ಶುಭ ಮತ್ತು ಲಾಭ. ಈ ಬುಕ್ಸು, ಸ್ಟೇಷನರೀಸು ಮಾರ್ತಕ್ಕಂಥವ್ರುಗಳ ವ್ಯಾಪಾರ ಆಗ್ತಕ್ಕಂಥದ್ದು. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು, ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಮನೆಯಲ್ಲಿ ಸಂತಸದ ವಾತಾವರಣ, ಕ್ಷೇತ್ರ ದರ್ಶನ ಯೋಗ. ಈ ಹೊರದೇಶದಲ್ಲಿರ್ತಕ್ಕಂಥ ನಿಮ್ಮ ಬಂಧು ಮಿತ್ರರು ಅಥವಾ ಅಣ್ಣ ತಮ್ಮಂದರಿಂದ ಮಕ್ಕಳಿಂದ ಒಳ್ಳೆಯ ಶುಭ ವಾರ್ತೆ. ರೈತರಿಗೆ ವ್ಯವಸಾಯದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು. ಮೆಡಿಕಲ್ ಸ್ಟೋರ್ಸ್ವರೆಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಸಹ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಧ್ಯಾನಿಸಿ. 3 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ಬಿಳಿಯ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ದೂರದ ಪ್ರಯಾಣ, ಪ್ರಯಾಣದಿಂದ ನಷ್ಟ, ಕಾರ್ಮಿಕರಿಗೆ ಸಂತಸವಾಗಿರ್ತಕ್ಕಂಥ ದಿನ ಇರ್ತಕ್ಕಂಥದ್ದು ಇವತ್ತು. ಗುತ್ತಿಗೆದಾರರಿಗೆ ಶುಭ ದಿನ. ದ್ರಾಕ್ಷಿ, ಅನಾನಸು, ಪಪ್ಪಾಯಿ ಬೆಳೆಗಾರರಿಗೆ, ರೈತರಿಗೆ ಶುಭಕರವಾಗಿರ್ತಕ್ಕಂಥ ದಿನ, ಲಾಭಕರವಾಗಿರ್ತಕ್ಕಂಥ ದಿನ. ಪೂಜಾ ದ್ರವ್ಯಗಳು, ಹಣ್ಣು ಹೂವು ಮಾರೋರಿಗೆ, ವ್ಯಾಪಾರಸ್ಥರಿಗೆ ಒಳ್ಳೆಯ ಲಾಭ. ಗೋವಿಗೆ ಪೂಜಿಸಿ ಗೋಮಾತೆಯನ್ನು. 4 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ, ಹಳದಿ ಅದೃಷ್ಟ ಬಣ್ಣ. ಅಲ್ಲಿಂದ ತುಲಾರಾಶಿಗೆ ಬಂದಾಗ ಜೀವನದಲ್ಲಿ ಯಶಸ್ಸು, ಉತ್ತಮ ಹಣದ ಒಳಹರಿವು, ಬಂಧು ಮಿತ್ರರ ಭೇಟಿ, ರೇಷ್ಮೆ ಹಾಗೂ ಹೈನುಗಾರಿಕೆಯಲ್ಲಿ ಶುಭ, ತೋಟಗಾರಿಕೆಯಲ್ಲಿ ಲಾಭ. ವೈದ್ಯರಿಗೆ ಒಳ್ಳೆಯ ಪ್ರಾಕ್ಟೀಸ್ ಆಗ್ತಕ್ಕಂಥ ದಿನ ನೀವು. ಧನ್ವಂತರಿ ಮಹಾವಿಷ್ಣುವನ್ನು ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ, ವಾಯುವ್ಯ ಅದೃಷ್ಟ ದಿಕ್ಕು, ಹಸಿರು ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಹಣಕಾಸು ಕ್ರೋಢೀಕರಿಸುವ ಪ್ರಯತ್ನದಲ್ಲಿ ಸಫಲತೆ,
ಜಾನುವಾರು ವ್ಯಾಪಾರಿಗಳಿಗೆ ಶುಭ. ಅಣಬೆ, ಶುಂಠಿ, ತಂಬಾಕು ಬೆಳೆಗಾರರಿಗೆ, ರೈತರಿಗೆ ಒಳ್ಳೆಯ ಕಾರ್ಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಈ ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಕ್ಕಂಥವ್ರುಗಳ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಸೂರ್ಯ ಭಗವಾನನ್ನು ಧ್ಯಾನ ಮಾಡಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಆದಮೇಲೆ ಅಲ್ಲಿಂದ ಧನುಸ್ಸು ರಾಶಿಗೆ ಬಂದಾಗ ಆರೋಗ್ಯದಲ್ಲಿ ಸ್ಥಿರತೆ, ಪ್ರಯತ್ನಗಳಲ್ಲಿ ಸಫಲತೆ, ಕೃಷಿ ಕಾರ್ಮಿಕರಿಗೆ, ಶಿಕ್ಷಕರಿಗೆ, ಆರೋಗ್ಯ ಸಹಾಯಕರಿಗೆ ಲಾಭ ಮತ್ತು ಶುಭ. ಈ ಸಂಗೀತ ಸಲಕರಣೆಗಳು ಮಾಡ್ತಕ್ಕಂಥವ್ರು, ಆಟಿಕೆಗಳು ಮಾಡ್ತಕ್ಕಂಥವ್ರು, ಕರಕುಶಲ ವಸ್ತುಗಳು ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ನಮ್ಮ ಸೂರ್ಯಾಗೆ ಚಂದ್ರಾಯ ಮಂಗಳಾಯ ಬುಧಾಗಚ್ಚ ಅಂಥೇಳಿ ನವಗ್ರಹಗಳನ್ನು ಧ್ಯಾನ ಮಾಡಿ. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು, ಬಿಳಿಯ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಕಾರ್ಯ ಸಫಲತೆ, ಕ್ಷೇತ್ರ ದರ್ಶನ, ಉತ್ತಮ ಹಣದ ಒಳಹರಿವು, ಗೃಹ ಸೌಖ್ಯ, ಸ್ವಉದ್ಯೋಗಿಗಳಿಗೆ, ಗುಡಿ ಕಾರಿಕೆಗಾರಿರ್ತಕ್ಕಂಥವ್ರಿಗೆ ಲಾಭವಾಗಿರ್ತಕ್ಕಂಥ ದಿನ. ಈ ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳು ಯಾವುದಾದ್ರೂ ಆಗ್ಬೋದು. ರೆಡಿಮೇಡ್ ಗಾರ್ಮೆಂಟ್ಸ್ ಆಗ್ಬೋದು, ರೆಡಿಮೇಡ್ ಫುಡ್ ಮೆಟೀರಿಯಲ್ಸ್ ಆಗ್ಬೋದು, ರೆಡಿಮೇಡ್ ಚಾಟ್ಸ್ ಆಗ್ಬೋದು, ರೆಡಿಮೇಡ್ ಎಲೆಕ್ಟ್ರಾನಿಕ್ ಸಾಮಾನುಗಳಾಗ್ಬೋದು, ಎಲೆಕ್ಟ್ರಿಕಲ್ ಸಾಮಾನುಗಳಾಗ್ಬೋದು. ಎಲ್ಲ ಈ ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳು ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಆಗ್ತಕ್ಕಂಥದ್ದು. ನೀವು ನಿಮ್ಮ ಕುಲದೇವತೆಯನ್ನು ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ, ಅದೃಷ್ಟ ದಿಕ್ಕು, ನೀಲಿಯ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ವೃತ್ತಿಪರರಿಗೆ ಶುಭ ದಿನ, ಉತ್ತಮವಾದ ಲಾಭದಾಯಕವಾಗಿರ್ತಕ್ಕಂಥ ದಿನ, ಬಂಧು ವರ್ಗದವರ ಮಿಲನ, ರೇಷ್ಮೆ ಕೃಷಿ ಮಾಡ್ತಕ್ಕಂಥವ್ರಿಗೆ, ಹೈನುಗಾರಿಕೆಯಲ್ಲಿರ್ತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಯಾರು ಕೃಷಿ ಸಲಕರಣೆಗಳು ಮಾಡ್ತಾರೆ, ಯಾರು ರಸಗೊಬ್ಬರಗಳು ಮಾಡ್ತಾರೆ, ಅವರೆಲ್ಲರಿಗೂ ಸಹ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ಶ್ರೀ ಕೃಷ್ಣ ಪರಮಾತ್ಮನನ್ನು ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟ ದಿಕ್ಕು, ಹಸಿರು ಬಣ್ಣ ಅದೃಷ್ಟ ಬಣ್ಣ. ಆದ್ಮೇಲೆ ಮೀನರಾಶಿಗೆ ಬಂದಾಗ ಆರ್ಥಿಕ ಮುನ್ನಡೆ, ಮನೆಯಲ್ಲಿ ಸಂತಸ, ಕ್ಷೇತ್ರ ದರ್ಶನದ ಯೋಜನೆ. ಎಲ್ಲಾದರೂ ಮನೆಯೆಲ್ಲ ಪ್ಲಾನ್ ಮಾಡ್ಕೊಳ್ಳೋದು, ಎಲ್ಲಾದರೂ ಹೋಗೋಣ ಕ್ಷೇತ್ರಕ್ಕೆ, ದೇವ್ರು ನೋಡ್ಕೊಂಬರೋಣ ಅಂತಕ್ಕಂಥದ್ದು. ಈ ಕಾಫಿ, ರಬ್ಬರು, ಟೀ ಪ್ಲಾಂಟರ್ಸ್ ಇರ್ತಾರೆ ನೋಡಿ, ಅವರಿಗೆ ಒಳ್ಳೆಯ ಶುಭದಾಯಕವಾಗಿರ್ತಕ್ಕಂಥ ದಿನ. ಒಳ್ಳೆಯ ಕೆಲಸದಲ್ಲೇ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಏನೇನು ಬೇಕು ಆ ಕೆಲಸಗಳೆಲ್ಲ ಸಲೀಸಾಗಿ ನಡೀತಕ್ಕಂಥದ್ದು. ಈ ರಿಟೇಲ್ ಟ್ರೇಡರ್ಸ್ಗಳ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ನಿಮ್ಮ ಕುಲದೇವತೆಯನ್ನು ಧ್ಯಾನ ಮಾಡಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು, ಕಪ್ಪು ಬಣ್ಣ ಅದೃಷ್ಟ ಬಣ್ಣ. ಆದ್ಮೇಲೆ ಇದು ಈ ದಿನದ ದ್ವಾದಶ ರಾಶಿಗಳ ದಿನ ಭವಿಷ್ಯ ಆಗಿರ್ತಕ್ಕಂಥದ್ದು. ಆದ್ಮೇಲೆ ನಿಮಗೆಲ್ಲರಿಗೂ ಆ ಪರಶಿವನ ದಯದಿಂದ ಎಲ್ಲ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ದಿನದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.